ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಪೊಲೀಸ್ ಇಲಾಖೆಯಿಂದ ಪ್ರಮುಖವಾದಂಥ ಒಂದು ಮಾಹಿತಿ ಬಂದಿದ್ದು, ಅದು ಏನೆಂದರೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಒಟ್ಟು 4656 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುವ ಸಲುವಾಗಿ ಪರೀಕ್ಷಾ ಪ್ರಾಧಿಕಾರವನ್ನು ನೇಮಕ ಮಾಡಿದ್ದು. ಹಾಗಾದರೆ ಇನ್ನು ಮುಂದೆ KSP ಅಂತಕ್ಕಂಥದ್ದು, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತಕ್ಕಂಥದ್ದು ಏನು ಎಕ್ಸಾಮನ್ನು ನಡೆಸ್ತೈತಲ್ಲ, ಅದು ಇನ್ನು ಮುಂದೆ ಕಂಡಕ್ಟ್ ಮಾಡೋದಿಲ್ಲ. ಇನ್ನು ಪೊಲೀಸ್ ಎಕ್ಸಾಮ್ಗಳನ್ನು ಯಾವುದು ಕಂಡಕ್ಟ್ ಮಾಡ್ತದಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ ನಾವು ಏನು ಕರಿತೀವಲ್ಲ, KEA ಅಂತೇಳಿ, ಅದು ಏನು ಮಾಡ್ತದಂದ್ರೆ ಪೊಲೀಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ವಿಷಯ ಏನಪ್ಪ ಅಂದ್ರೆ ನೋಡ್ಬೋದು, ಪೊಲೀಸ್ ಇಲಾಖೆಯಲ್ಲಿ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗಳನ್ನು ನಡೆಸುವ ಬಗ್ಗೆ ಅಂತಕ್ಕಂಥದ್ದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಒಟ್ಟು 4656 ಹುದ್ದೆಗಳನ್ನ ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿಯನ್ನು ನೀಡಿದೆ ಅಂತೇಳಿ ಏನು ಮಾಡಲಾಗುತ್ತೆ ಅಂದ್ರೆ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಇನ್ನು ಮುಂದೆ ಯಾರೆಲ್ಲ ಪೊಲೀಸ್ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಿದ್ದೀರಲ್ಲ, ಅವರೆಲ್ಲರೂ ಕೂಡ ನೀವು KA ಎಕ್ಸಾಮ್ನಿಂದ ಅಂದ್ರೆ ಅಥಾರಿಟಿಯಿಂದ ನಡೀತಕ್ಕಂಥ ಎಕ್ಸಾಮ್ಗಳ ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಕ್ಕಂಥ ಒಂದು ಏನು ಸಂಸ್ಥೆ ಇದೆಯಲ್ಲ, ಇದು ಸ್ವಲ್ಪ ಡೆಪ್ತ್ ರೀತಿಯಲ್ಲಿ ಏನು ಮಾಡ್ತದಂದ್ರೆ ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸ್ಟೇಟ್ಮೆಂಟ್ಗಳ ರೂಪದಲ್ಲಿ ಏನು ಮಾಡ್ತದಂದ್ರೆ ಅದು ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಮುಂದೆ ಈ ಆನ್ಲೈನ್ ಪ್ರಶ್ನೆ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಬರ್ತಾವ. ಹಾಗಾಗಿ ಈ ಪೊಲೀಸ್ ಇಲಾಖೆಗೆ ತಯಾರಿಯನ್ನು ನಡೆಸ್ತಕ್ಕಂಥ ಅಭ್ಯರ್ಥಿಗಳು ಸಹ ಏನು ಮಾಡಬೇಕಂದ್ರೆ ಒಂದು ಆಳವಾದಂಥ ಅಧ್ಯಯನವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಂತಕ್ಕಂಥದ್ದು, DSI ಅಂತಕ್ಕಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ 5 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ಹುದ್ದೆಗೆ ಎಷ್ಟಂದ್ರೆ 15, ಒಟ್ಟು 20 ಹುದ್ದೆಗಳಂತಕ್ಕಂಥದ್ದು. APC ಅಂತಕ್ಕಂಥದ್ದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತಕ್ಕಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ 275, ನಾನ್ KKಗೆ 1375, ಹೀಗೆ ಒಟ್ಟು 1650 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸವರಿದ್ದಾರೆ ಅಂತಕ್ಕಂಥದ್ದು. ಇನ್ನು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲ್ ಪೊಲೀಸ್ ಅಂತಕ್ಕಂಥದ್ದು KKಗೆ 614, ನಾನ್ KK ಅಂದರೆ ಕಲ್ಯಾಣ ಕರ್ನಾಟಕೇತರಕ್ಕೆ ಯಾವುದೇ ರೀತಿಯಾದಂಥ ಸಿವಿಲ್ ಪೊಲೀಸ್ ಹುದ್ದೆಗಳಿಲ್ಲ ಅಂತಕ್ಕಂಥದ್ದು. ಕೇವಲ KK ಅಭ್ಯರ್ಥಿಗಳಿಗೆ ಮಾತ್ರ 614 ಪೋಸ್ಟ್ಗಳಿವೆ ಅಂತಕ್ಕಂಥದ್ದು. ಇನ್ನು KSRP ಪೊಲೀಸ್ಗೆ ಸಂಬಂಧಪಟ್ಟಂತೆ 532 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ, ನಾನ್ KKಗೆ 1500 ಹುದ್ದೆಗಳು, ಹೀಗೆ 2032 ಹುದ್ದೆಗಳನ್ನು ಕಾಲ್ಫಾರ್ ಮಾಡೋರಿದ್ದಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ KSISF ಅಂತಕ್ಕಂಥದ್ದು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತಕ್ಕಂಥದ್ದು ಏನಿತ್ತಿಲ್ಲ, KKಗೆ 340, ನಾನ್ KKಗೆ ಯಾವುದೇ ರೀತಿಯಾದಂಥ ಹುದ್ದೆ ಇಲ್ಲ. ಹೀಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 1766 ಹುದ್ದೆಗಳನ್ನು, ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 2890 ಹುದ್ದೆಗಳನ್ನು, ಒಟ್ಟು ಸೇರಿ 4656 ಹುದ್ದೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನು ಪ್ರಕಟಿಸೋರಿದ್ದು. ಒಂದು ಪ್ರಮುಖವಾದಂಥ ಮಾಹಿತಿ ಏನಂದ್ರೆ, ಇನ್ನು ಮುಂದೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಪರೀಕ್ಷಾ ಪ್ರಾಧಿಕಾರ ಯಾವುದಂದ್ರೆ ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಕ್ಕಂಥದ್ದು. ಹಾಗಾಗಿ ನೀವು ಅದರ ಒಂದು ಈಗಾಗಲೇ ಅನೇಕ ರೀತಿಯಾದಂಥ ಎಕ್ಸಾಮ್ಗಳನ್ನು ಕೂಡ ಅದು ಕಂಡಕ್ಟ್ ಮಾಡ್ತದೆ. ಹಾಗಾಗಿ ಅದು ಕಂಡಕ್ಟ್ ಮಾಡಿದಂಥ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸುವುದರ ಮೂಲಕ ಅದು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ತಯಾರು ಮಾಡ್ತಿದೆ ಅಂತಕ್ಕಂಥದ್ರ ಬಗ್ಗೆ ನೀವು ನೋಡಿಕೊಳ್ಬೇಕಾಗ್ತದೆ. ಹಾಗಾಗಿ ಅದರ ಜೊತೆಗೆ ಇನ್ನೊಂದೇನು ಪ್ರಮುಖವಾದಂಥ ಮಾಹಿತಿ ಅಂದ್ರೆ, ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆಯಲ್ಲ, ಇನ್ನು ಮುಂದೆ 4 ಆಪ್ಷನ್ ಬದಲಾಗಿ 5 ಆಪ್ಷನ್ಗಳನ್ನು ನೀಡ್ತೀವಿ ಅಂತೇಳಿ ಈಗಾಗಲೇ ಅವರು ತಮ್ಮ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ನೀಡಿದ್ದು. ಹಾಗಾಗಿ ಇನ್ನು ಒಂದು ಪ್ರಶ್ನೆಗೆ 4ರ ಬದಲಾಗಿ 5 ಆಪ್ಷನ್ಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಇಲ್ಲಿ ಅನ್ಯ ಮಾರ್ಗದ ಮೂಲಕ ಹುದ್ದೆಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇದು ಯಾರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಏನಾಗ್ತದಂದ್ರೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಮಾರ್ಗವಾಗಿದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ಬೋದು. ಹಾಗಾಗಿ ಇದು ಒಂದು ಪ್ರಮುಖವಾದಂಥ ಮಾಹಿತಿ.
ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.